ತೆಂಗಿನಕಾರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶಾಸಕರೇ ನಮಸ್ಕಾರ. ನಮಸ್ಕಾರ ಹೇಳಿ. ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ಏನು ಸಂದೇಶ ಕೊಡ್ತಾ ಇದ್ದಾರೆ ಇವರೆಲ್ಲ? ನಮ್ಮ ಪತ್ರಕರ್ತರನ್ನ ರಾತ್ರೋರಾತ್ರಿ ಜೈಲಿನಲ್ಲಿದ್ದಂಥವನನ್ನು ಕರೆದುಕೊಂಡು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ, ಪತ್ರಕರ್ತರನ್ನೇ ಹೀಗೆ ನಡೆಸ್ಕೊಡ್ತಾ ಇದೆ ಪಶ್ಚಿಮ ಬಂಗಾಳದ ಸರ್ಕಾರ ಅನ್ನೋದಾದರೆ, ಇನ್ನು ಪಶ್ಚಿಮ ಬಂಗಾಳದಲ್ಲಿರುವಂಥ ಜನಸಾಮಾನ್ಯರ ಗತಿ ಏನು? ನೋಡಿ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂತ ಸರ್ಕಾರ ನಡೀತಾ ಇದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿದೆ. ಇವತ್ತು ನಾವು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮನೂ ಕೂಡ ಒಂದು ಅಂಗ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಮನಗಂಡಿದ್ದೇವೆ. ಯಾವಾಗಲೂ ಪತ್ರಿಕೆಗಳಾಗ್ಲಿ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಸಂಬಂಧಪಟ್ಟಿರ್ತಕ್ಕಂಥ ಸುದ್ದಿಗಳನ್ನ ಬಿತ್ತರಣೆ ಮಾಡೋದು ಅವ್ರ ಕೆಲಸ. ಅದನ್ನ ಆಮೇಲೆ ಸಮಾಜದಲ್ಲಿ ಎಚ್ಚರಿಕೆ ತರ್ತಕ್ಕಂಥದನ್ನ, ಸರ್ಕಾರದ ಅಂಕಡೊಂಕುಗಳನ್ನ ತಿದ್ದುವಂತ ಕೆಲಸವನ್ನ ಎಲ್ಲಾ ಮಾಧ್ಯಮಗಳು ಕೂಡ ಮಾಡೇ ಮಾಡ್ತಾವ. ಆದ್ರೆ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಿರ್ತಕ್ಕಂಥದ್ದು ರಿಪಬ್ಲಿಕ್ ಟಿವಿಯ ಅಲ್ಲಿಯ ವರದಿಗಾರರನ್ನ ವಿನಾಕಾರಣ ಯಾವುದೇ ರೀತಿಯಾದಂತ ಅವ್ರ ಮೇಲೆ ತಪ್ಪಿಲ್ಲಂದ್ರೂ ಕೂಡ ಬಂಧಿಸ್ತಕ್ಕಂಥ ಕೆಲಸ, ಅದ್ರ ಜೊತೆಗೆ ಅವ್ರನ್ನ ಎಲ್ಲೆಲ್ಲೇ ಶಿಫ್ಟ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ನನಗೆ ಇದೀಗ ಸಿಕ್ಕಿದೆ. ಈ ರೀತಿ ಮಾಡೋದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಮಾಧ್ಯಮದವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಬಹಳ ಉಗ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ತಕ್ಷಣ ಅಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಈ ಕ್ಷಣದಲ್ಲಾದ್ರೂ ಕೂಡ ಎಚ್ಚೆತ್ಕೊಂಡು ಈ ರೀತಿಯಾದಂತ ಏನು ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊಂಡು ಹೊಂಟಿದ್ದಾರೆ, ಆಮೇಲೆ ಮಾಧ್ಯಮದವ್ರಿಗೆ ಈ ರೀತಿಯಾದಂತ ತೊಂದರೆಗಳನ್ನ, ತಾಪತ್ರೆಗಳನ್ನ ಕೊಡುವಂಥದ್ದು ಏನ್ ಮಾಡ್ತಾ ಇದಾರೆ ಅದನ್ನ ತಕ್ಷಣ ಬಂದ್ ಮಾಡಬೇಕು ಮತ್ತು ಅವ್ರನ್ನ ಇಮಿಡಿಯೇಟ್ ರಿಲೀಸ್ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ಬೇಕನ್ನೋಂಥ ಆಗ್ರಹವನ್ನ ಮಾಡ್ತೇನೆ. ಮಹೇಶ್ ತೆಂಗಿನಕಾಯಿ ಸರ್, ಇಲ್ಲಿ ಕಾರ ಸೇವಕರನ್ನ ಬಂಧನ ಮಾಡಿದಾಗ ನೀವು ರಾತ್ರೋರಾತ್ರಿ ಓಡೋದ್ರಿ, ಜೈಲಿಂದ ಬಿಡುಗಡೆ ಆಗ್ತಾವ್ರೆ ಅಂದಾಗ ನೀವು ಇಮಿಡಿಯೇಟ್ ಹೋಗಿ ಬರ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಿ. ಯಾಕಂದರೆ ಅದು ನಿಮಗಿರುವಂಥ ಒಂದು ಅವಿನಾಭಾವ ಸಂಬಂಧ ಸಂಘ ಪರಿವಾರದ ವಿಚಾರವಾಗಿ. ಇವತ್ತು ಪತ್ರಕರ್ತರು ಅಂತ ಬಂದಾಗ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಏಕೈಕ ಯಾರಾದರೂ ಇದ್ದಾರೆ ಅಂತದ್ದು ಪತ್ರಕರ್ತರು ಮಾತ್ರ, ಯಾರು ಬರ್ದಿಲ್ಲ. ಮಹೇಶ್ ಸರ್, ನಮ್ಗೆ ಗೊತ್ತಿದೆ ಚೆನ್ನಾಗಿ. ಇವತ್ತು ಪತ್ರಕರ್ತರು ನನಗೆ ಕಷ್ಟ ಅಂತ ಹೇಳ್ಕೊಂಡು ಯಾರತ್ತಾದ್ರೂ ಹೋದ್ರೆ ₹1 ಕೊಡೋದಿಲ್ಲ, ಅದು ಬೇರೆ ತರನೇ ನೋಡ್ತಾರೆ. ಆ ಕಷ್ಟ ನಮ್ಗೆ ಗೊತ್ತು. ಪತ್ರಕರ್ತನ ಕಷ್ಟ ಅಂತಾರೆ, ಪತ್ರಕರ್ತ ₹100 ಕೊಟ್ಟು ಊಟ ಮಾಡು ಅಂತ ಹೇಳ್ತಾನೆ, ಅಷ್ಟೇ ಅವ್ರಿಗೆ ಅಷ್ಟೇ ಸಹಾಯ ಸಿಗೋದು. ಪತ್ರಕರ್ತ ಇವತ್ತು ಎಥಿಕ್ಸ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಇಂಥ ಒಂದು ಪತ್ರಕರ್ತರನ್ನ ಕೈಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತಾರಲ್ಲ, ಅದು ಪೊಲೀಸ್ ಇಲಾಖೆಯನ್ನ ಬಳಕೆ ಮಾಡಿಕೊಂಡು. ನೋಡಿ, ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ, ಪೊಲೀಸ್ ಇಲಾಖೆಯವರು ಕೂಡ ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಸರ್ಕಾರಗಳು ಯಾವುದೇ ಇರಲಿ, ಅದು ಮಮತಾ ಬ್ಯಾನರ್ಜಿ ಅವರು ಇರಲಿ ಅಥವಾ ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿ ಇರಲಿ, ಇನ್ಯಾವುದೋ ಸರ್ಕಾರ ಇರಲಿ, ಮಾಧ್ಯಮಕ್ಕೆ ತನ್ನದೇ ಆದಂತ ಒಂದು ವ್ಯಕ್ತಿತ್ವ ಇದೆ, ಮಾಧ್ಯಮಕ್ಕೆ ತನ್ನದೇ ಆದಂತ ಒಂದು ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಳುವಂಥದ್ದು ಇರುತ್ತೆ. ಮಾಧ್ಯಮ ಯಾವಾಗ್ಲೂ ಕೂಡ ನಾನು ಆಗ್ಲೇ ಹೇಳಿದಾಗ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುವಂತ ಕೆಲಸ ಮಾಡೋದು. ಏನೋ ನನ್ನ ಮೇಲೆ, ನನ್ನ ವೈಯಕ್ತಿಕವಾಗಿ ಅಥವಾ ನನ್ನ ಪಾರ್ಟಿ ಮೇಲೆ ಅಥವಾ ನನ್ನ ಸರ್ಕಾರದ ಮೇಲೆ ನೆಗೆಟಿವ್ ಹೇಳಿದಾರಂದ್ರೆ ಅದು ನೆಗೆಟಿವ್ ಅನ್ನುವಂಥದ್ದನ್ನು ಯಾರು ಕೂಡ ತೆಗೆದುಕೊಳ್ಬಾರ್ದು. ಅದು ಸರ್ಕಾರವನ್ನ ಸರಿಪಡಿಸ್ತಕ್ಕಂಥ ಕೆಲಸ. ಅದರ ಆ ಕೆಲಸವನ್ನ ಅದು ಇವತ್ತು ಮಾಧ್ಯಮ ಮಾಡುತ್ತೆ. ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ನಾವು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋಂಥದ್ದು ನೋಡ್ಬೇಕು ವಿನಾ ಈ ರೀತಿ ಮಾಧ್ಯಮದ ಮೇಲೆ ಪೊಲೀಸರನ್ನ ಬಳಸಿಕೊಂಡು ದಬ್ಬಾಳಿಕೆ ಮಾಡಿ ಅವ್ರನ್ನ ಬಂಧನ ಮಾಡಿಸೋದು, ಹೇಳಾರ್ದ ಕೇಳಾರ್ದ ಬೇರೆ ಬೇರೆ ಕಡೆ ಸಾಗಿಸ್ತಕ್ಕಂಥ ಕೆಲಸ ಮಾಡೋದು, ಇದು ಯಾವ ರಾಜ್ಯ ನಡೆದಿದೆ ಅಂತ ಹೇಳಿ. ಇವತ್ತು ಗುಂಡಾ ರಾಜ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂದು ನಾವು ಕೂಡ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನೋಡಿದ್ದೇವೆ. ಚುನಾವಣೆಯಲ್ಲಿ ಸೋಲು ಗೆಲುವು ಎಲ್ಲರಿಗೂ ಇದ್ದಿದ್ದೆ, ಯಾರಿಗೂ ಶಾಶ್ವತ ಅಲ್ಲ. ಒಂದ್ ಸೋಲ್ಬೋದು, ಒಂದ್ ಗೆಲ್ಬೋದು, ಸೋಲ್ಬೋದು. ಆದ್ರೆ ಆ ಸಂದರ್ಭದಲ್ಲಿ ಕೂಡ ಅವತ್ತ ಸರ್ಕಾರ ನಡೆದುಕೊಂಡಿರ್ತಕ್ಕಂಥ ರೀತಿ ನೋಡಿದ್ರೆ ಅವಾಗೂ ಇಷ್ಟೇ ಅಮಾನುಷವಾಗಿರ್ತಕ್ಕಂಥ ಕೃತ್ಯಗಳನ್ನ, ವಿಶೇಷವಾಗಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ಕೃತ್ಯಗಳನ್ನು ಕೂಡ ತಾವೆಲ್ಲರೂ ತೋರಿಸಿದ್ದೀರ, ಅವಾಗ ಮಾಡಿದಾರ. ಅಂದ್ರೆ ಈ ಸರ್ಕಾರ ಯಾವಾಗ್ಲೂ ಕೂಡ ಜನಪರವಲ್ಲ, ಜನ ವಿರೋಧಿ ಅಷ್ಟೇ ಅನ್ನೋಂಥದ್ರಲ್ಲಿ ಮಾಧ್ಯಮ ವಿರೋಧಿಯಾಗಿ ಕೂಡ ಇವತ್ತು ಕೆಲಸ ಮಾಡುವಂತದ್ದು ಮಾಡ್ತಾ ಇದೆ. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಮಾಧ್ಯಮದವ್ರನ್ನ ನಾವೇನೋ ಕಟ್ಟಿ ಹಾಕಿ ಕುಂದಿರ್ತೇವೆ ಅಂತಂದ್ರೆ ಅದು ಯಾವುದಕ್ಕೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡೇ ಮಾಡ್ತಾರ. ನಾನು ವೈಯಕ್ತಿಕವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ರೀತಿಯಾದಂತ ಸಂದರ್ಭ ಬಂದ್ರೆ ನಾವು ಯಾವಾಗ್ಲೂ ಕೂಡ ಮಾಧ್ಯಮದ ನಿಂತು ಕೆಲಸ ಮಾಡುವಂತ ಕೆಲಸವನ್ನು ನಾವು ಮಾಡೇ ಮಾಡ್ತೇವೆ ಅನ್ನೋಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ಎಲ್ಲಾ ಗೊಡ್ಡು ಬೆದರಿಕೆಗೆ, ಪೊಳ್ಳು ಬೆದರಿಕೆಗಳಿಗೆ ಯಾವುದೇ ಮಾಧ್ಯಮ ಕೂಡ ಹೆದರುದಿಲ್ಲ. ಮಮತಾ ಬ್ಯಾನರ್ಜಿ ಅವ್ರು ತಿಳ್ಕೊಂಡಿರ್ಬೋದು, ಇವತ್ತು ಏನೋ ನಾವೊಂದು ಮಾಧ್ಯಮದವ್ರನ್ನ ಒಬ್ಬ ಪ್ರತಿನಿಧಿಯನ್ನು ನಾವು ಹಿಡಿದು ಕುಂದಿರ್ಸಿದ್ರೆ ಏನೋ ಆಕೈತೆ ಅಂತೇಳಿ. ಅವ್ರಿಗೆ ಗೊತ್ತಿರ್ಲಿ, ಒಬ್ಬ ಪ್ರತಿನಿಧಿಯನ್ನು ನೀವು ಮುಟ್ಟಿದ್ರೆ ಇಡೀ ದೇಶಾದ್ಯಂತ ಸಾವಿರಾರು ಲಕ್ಷಾಂತರ ಪ್ರತಿನಿಧಿಗಳು ಬಂದು ನಿಲ್ತಾರಲ್ಲೇ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಅಂತಂದ್ರೆ ಮಮತಾ ಬ್ಯಾನರ್ಜಿ ತಿಳ್ಕೋಬೇಕು.
ಆಮೇಲೆ ಕಟ್ಟಿ ಹಾಕುವಂತ ಕೆಲಸವನ್ನ ಯಾವ ಕಾರಣಕ್ಕೂ ಮಾಡಬಾರ್ದು. ಮಾಧ್ಯಮಕ್ಕೆ ತನ್ನದೇ ಆದಂತ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ನಮಗೆ ಸ್ವಾತಂತ್ರ್ಯಗಳಿದ್ದಂಥ ಸಂದರ್ಭದಲ್ಲಿ ಅವ್ರು ಬಳಸುವಂತಾರ ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ತಾರೆ. ಹಾಗಾದ್ರೆ ನಾಳೆ ಮಹೇಶ್ ತೆಂಗಿನಕಾಯಿ ತಪ್ಪು ಮಾಡಿದ್ರೆ ತೋರಿಸ್ಬಾರ್ದಾ? ಯಾಕೆ ತೋರಿಸ್ಬಾರ್ದು? ತೋರಿಸ್ಬೇಕು. ಸರಿ ಮಾಡಿದಾಗ ಹೇಳಿ ಬೆನ್ ತಟ್ಟು ಅಂತ ಕೆಲಸ ಮಾಡಬೇಕು. ಎರಡನೇ ಇರುತ್ತೆ. ನೀವು ಆಗ್ಲೇ ಹೇಳಿದ್ರಿ, ಹೌದು, ಕರಸೇವಕರ ಬಗ್ಗೆ ನಾವು ಅವರೆಲ್ಲರೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಅವಿನಾಭಾವ ಸಂಬಂಧ ಇರ್ತಾನೆ, ಹೋಗ್ಲೇಬೇಕು. ಅದು ನನ್ನ ಡ್ಯೂಟಿ, ಅದು ನಾನು ಅನ್ಕೊಂಡಿದ್ದನ್ನ. ಯಾವಾಗ ಅವ್ರಿಗೆ ತೊಂದರೆ ಆಗತ್ತಾ ತಕ್ಷಣ ಹೋಗಿ ರಿಪ್ರೆಸೆಂಟ್ ಆಗಿ ನಾವು ಅವ್ರ ಜೊತೆ ನಿಲ್ತಕ್ಕಂಥ ನನ್ನ ಕರ್ತವ್ಯ. ಅದು ನಾನೇನೋ ದೊಡ್ಡ ಘನಕಾರ್ಯ ಮಾಡಿದ್ದೇನೋ ಅಂತದಲ್ಲ, ನನ್ನ ಕರ್ತವ್ಯನ ನಾನು ನಿಭಾಯಿಸುವಂತ ಕೆಲಸ ಮಾಡಿದ್ದೇನೆ. ಅದು ಮಾಡಬೇಕು. ಅದನ್ನ ಬಿಟ್ಕೊಟ್ಟು ಇವತ್ತು ಮಮತಾ ಬ್ಯಾನರ್ಜಿ ಅವರು ಈ ರೀತಿಯಾಗಿ ಮಾಧ್ಯಮದವರನ್ನ ಅವ್ರ ಮೇಲೆ ಕೆಂಗಣ. ಮಹೇಶ್ ತೆಂಗಿನಕಾಯಿ ಸರ್ ಏನ್ ಗೊತ್ತಾ, ಇಷ್ಟು ದಿವಸ ಪಶ್ಚಿಮ ಬಂಗಾಳದಲ್ಲಿ ಏನೇ ಆದ್ರೂ ಕೂಡ ಅವ್ರನ್ನ ಪ್ರಶ್ನೆ ಮಾಡೋರು ಇರ್ಲಿಲ್ಲ. ಈಗ ರಿಪಬ್ಲಿಕ್ ಬಾಂಗ್ಲಾಲ್ ಬಂತಲ್ಲ, ಆಗಿಂದ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳು, ಎಲ್ಲಿ ತಪ್ಪಿತ್ತು ಅಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇದ್ರು, ಎಲ್ಲಿ ಅಕ್ರಮ ಆಗ್ತದೆ ಅಲ್ಲಿ ಅಕ್ರಮ ಆಗ್ತದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು, ಎಲ್ಲಿ ದೌರ್ಜನ್ಯಗಳಾಗ್ತಾ ಇತ್ತು ಇಂಥವ್ರ ಮೇಲೆ ಇಂಥವ್ರು ದೌರ್ಜನ್ಯ ಮಾಡ್ತಾರೆ ಅಂತೇಳಿ ನೇರವಾಗಿ ಬೊಟ್ಟು ಮಾಡಿ ತೋರಿಸುವಂಥ ಕೆಲಸವನ್ನ ರಿಪಬ್ಲಿಕ್ ಬಾಂಗ್ಲಾ ಮಾಡ್ತಾ ಇತ್ತು. ಇದೇ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಮಹೇಶ್ ತೆಂಗಿನಕಾಯಿ ಅವರು ಇಷ್ಟೊತ್ತಿಗೂ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ಈಗ ಹಿರಿಯ ಪತ್ರಕರ್ತರಾಗಿರುವಂಥ ಸಮೀವುಲ್ಲಾ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಸಮೀವುಲ್ಲಾ ಸರ್, ಕ್ಷಮೆ ಇರಲಿ, 11:49 ಆಯ್ತು. ಹೇಳಿ. ಈ ಸಂದರ್ಭದಲ್ಲಿ ನಾವು ನಿಮಗೆ ಕರೆ ಮಾಡಿದ್ದೀವಿ. ಹೇಳಿ. ಯಾಕೆಂದ್ರೆ ಪತ್ರಕರ್ತರಿಗೆ ಈ ಟೈಮಲ್ಲಿ ಜಾಸ್ತಿ ಎನರ್ಜಿ ಇರುತ್ತೆ. ನಾನು ಆಗ್ಲಿದೆ ಇದೇ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ 2 ಗಂಟೆಗೆ ಅಡಿಷನಲ್ ಹೋಗ್ಬೇಕು ಅಂತಂದ್ರೆ ಕೊನೆ ಮೂಮೆಂಟ್ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಬೆಳಗ್ಗೆ ಏನು ಹೋಗ್ಬೇಕು, ಏನಾಗಬೇಕು, ಯಾವ ಸ್ಟೋರಿ ಹೋಗ್ಬೇಕು, ಯಾವ ಸ್ಟೋರಿ ಹೋಗ್ಬಾರ್ದು, ಹೇಗೆ ಹೋಗ್ಬೇಕು ಅಂದ್ರೆಲ್ಲ ಪ್ಲಾನಿಂಗ್ಗಳಾಗೋದು. ಹಾಗಾಗಿ ನೀವು ಕೂಡ ಎಚ್ಚರವಾಗಿ ಇದ್ರಿ ಅಂತ ಭಾವಿಸ್ತೀವಿ. ಹೇಳಿ. ಪತ್ರಕರ್ತರ ಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ? ಇಂದು ಇಡೀ ದೇಶದಲ್ಲಿ ಪತ್ರಕರ್ತರ ರಕ್ಷಣೆಯ ಸೂಚ್ಯಂಕವನ್ನ ನೋಡಿದಾಗ ಭಾರತದಲ್ಲಿ ಅದು ಕುಸಿತಾ ಇದೆ. ಅಂದ್ರೆ ನ್ಯಾಯಯುತ ಮತ್ತು ನ್ಯಾಯಸಮ್ಮತ ಧ್ವನಿಯನ್ನ ಹುಟ್ಟಡಗಿಸುವಂತಹ ಕೆಲಸಗಳು ದೇಶದ ಉದ್ದಕ್ಕೂ ಕೂಡ ಹಲವು ಕಡೆ ಮುಖ್ಯವಾಗಿ ಕಂಡು ಬರ್ತಿವೆ. ಸತ್ಯವನ್ನು ಹೇಳಿದ್ರೆ ಸಹಿಸದ ಶಕ್ತಿಗಳು ಅವರು ಹೇಡಿಗಳ ತರ ಅವರ ಬಳಿ ಇರುವ ಅಧಿಕಾರವನ್ನ ಪತ್ರಕರ್ತರ ವಿರುದ್ಧ ಪ್ರಯೋಗವನ್ನ ಮಾಡ್ತಾರೆ. ಪತ್ರಕರ್ತರ ಲೇಖನಿಯನ್ನ, ಅವರ ಧ್ವನಿಯನ್ನ ಅಧಿಕಾರದ ಮೂಲಕ ಹುಟ್ಟರಿಸುವ ಪ್ರಯತ್ನವನ್ನ ಪಡ್ತಾರೆ. ಹೀಗಾಗಿ ಇದು ನಿಜಕ್ಕೂ ಪ್ರತಿಭಟಿಸುವ ಕಾಲ, ಇದು ನಿಜಕ್ಕೂ ಖಂಡನೆ ಮಾಡುವಂತಹ ಕಾಲ. ಅಲ್ಲ, ನಾವು ಖಂಡಿಸಿದ್ರೆ ಸಾಕಾ ಸಮೀವುಲ್ಲಾ ಸರ್? ಇಲ್ಲ, ಖಂಡಿಸೋದು ಸಾಕಾಗಲ್ಲ. ಒಂದು ಸಂಘಟಿತ ಹೋರಾಟದ ಅಗತ್ಯ ಇದೆ. ಅದಷ್ಟೇ ಅಲ್ಲ, ಅದಕ್ಕೆ ನ್ಯಾಯಬದ್ಧವಾದಂತಹ ಕಾನೂನಿನ ಸಮರ ಸಾರುವಂತ ಅಗತ್ಯ ಕೂಡ ಇದೆ. ಪತ್ರಕರ್ತರು ಒಟ್ಟಿಗೆ ಕೂತು ಪ್ರತಿಭಟನೆಯನ್ನ ಮಾಡುವಂಥದ್ದು ಮತ್ತು ಇಲ್ಲಿ ನ್ಯಾಯಯುತ ಹಕ್ಕುಗಳಿಗಾಗಿ ಎಲ್ಲರೂ ತಮ್ಮ ಭಿನ್ನಾಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯ ಅಥವಾ ಒಲವು ನಿಲುವುಗಳು ಅಥವಾ ಅವರೇ ಹೊಂದಿರುವಂತಹ ಸಿದ್ಧಾಂತಗಳನ್ನು ಒಂದಿಷ್ಟು ಪಕ್ಕಕ್ಕೆ ಸರಿದು ಕೆಲವು ಸಾಮಾನ್ಯ ನೆಲೆಗಟ್ಟಿನಲ್ಲಿ ಪತ್ರಕರ್ತರ ಹಕ್ಕುಗಳ ಮೇಲೆ ಅವರ ಧ್ವನಿಯ ಹುಟ್ಟರಿಸುವ ರೀತಿ, ಹಾಗೇನೆ ಅವರನ್ನ ಮಟ್ಟ ಹಾಕಲು ಅಧಿಕಾರವನ್ನ ಬಳಸ್ತಿರುವಂತಹ ವ್ಯವಸ್ಥೆ, ಇದರ ವಿರುದ್ಧ ಹೋರಾಡುವಂತಹ ಕಾಲ ಬಂದಿದೆ. ಈ ಹೋರಾಟ ಬೀದಿ ಹೋರಾಟ ಆಗಿರ್ಬೋದು ಅಥವಾ ಈ ಹೋರಾಟ ಕಾನೂನಿನ ಹೋರಾಟ ಆಗಿರ್ಬೋದು. ಇಂಥದ್ದೊಂದು ಹೋರಾಟ ಭಾರತದಲ್ಲಿ ಮತ್ತು ಎಲ್ಲೆಲ್ಲಿ ದೌರ್ಜನ್ಯ ನಡೀತಾ ಇದೆಯೋ, ಈಗ ತಾವು ಹೇಳ್ತಿದ್ದೆ ತಮ್ಮ ಪ್ರತಿನಿಧಿ ಬಾಂಗ್ಲಾದಲ್ಲಿ ತಮ್ಮ ಪ್ರತಿನಿಧಿಯವ್ರನ್ನ ಒಂದು ಅನಾಮಿಕ ಸ್ಥಳಕ್ಕೆ ಒಯ್ತಿದ್ದಾರೆ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಆಡಳಿತ ವ್ಯವಸ್ಥೆ ದಮನಕಾರಿ ಕೃತ್ಯವನ್ನ ನಡೆಸೋದಕ್ಕೆ ಅದೆಷ್ಟು ಕಂಗೆಟ್ಟಿರುತ್ತೆ ಅಂತಂದ್ರೆ ಕಾನೂನನ್ನ ಕೈಗೆತ್ಕೊಂಡು ಪತ್ರಕರ್ತನ ಮಟ್ಟ ಹಾಕೋದಕ್ಕೆ ಪ್ರಯತ್ನವನ್ನ ನಡೆಸ್ತಿರುವಂತದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಇಂತಹದೊಂದು ಕೃತ್ಯಗಳು ಎಲ್ಲೇ ನಡೆದ್ರು ಕೂಡ ಭಾರತದಾದ್ಯಂತ ಪತ್ರಕರ್ತರು ಸಂಘಟಿತ ಹೋರಾಟವನ್ನ ನಡೆಸಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸಮೀವುಲ್ಲಾ ಸರ್, ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ. ನೀವು ನಮ್ಮಂತ ಪತ್ರಕರ್ತರನ್ನ ತುಂಬಾ ಜನರನ್ನ ಬೆಳೆಸಿದಿರಿ, ತಿದ್ದಿದ್ದೀರಿ, ತಿಳಿದಿರಿ. ಸಾಕಷ್ಟು ಜನ ನಿಮ್ಮ ಒಂದು ಗಡಿಯಲ್ಲಿ ಪಳಗಿದಂಥ ಪತ್ರಕರ್ತರು ಇವತ್ತು ಹೇಳ್ತಾರೆ, ನಾವು ಸಮೀವುಲ್ಲಾ ಸರ್ ಗಡಿಯಲ್ಲಿ ಪಳಗಿದಂಥ ಪತ್ರಕರ್ತರು ಅಂತೇಳಿ. ಅವರಲ್ಲಿ ಒಂದು ದಿಟ್ಟತನ ಇದೆ, ಆ ಹೊಂಬತನ ಅನ್ನೋದಿದೆ. ನಾವು ಸುದ್ದಿ ಮಾಡೇ ಮಾಡ್ತೀವಿ ಅಂತೇಳಿ. ಇವತ್ತು ನಾವು ಸತ್ಯವನ್ನ ಸತ್ಯ ರೀತಿಯಲ್ಲಿ ತೋರಿಸೋದೇ ತಪ್ಪ? ಒಂದು ಪ್ರಶ್ನೆ. ಮತ್ತೊಂದು ಕಡೆ ನೋಡಿ ಸಮೀವುಲ್ಲಾ ಸರ್, ನಾವು ಕಳೆದ 10-15 ದಿನಗಳಿಂದ ಶಿರಸಿಯ ಗೌರಿ ನಾಯಕ್ ಅನ್ನುವ ಒಂದು ಮಹಿಳೆ ಬಾವಿ ತೋಡ್ತಾರೆ, ಅದನ್ನು ಮುಚ್ಚಾಕೋದಕ್ಕೆ ಹೋದ್ರು. ನಾವು ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದ್ವಿ, ಇವತ್ತು ಬೀಗವನ್ನ ಕೊರ್ಸಿದ್ವಿ. ಪತ್ರಕರ್ತನಿಗೆ ಅದಕ್ಕೆ ಖುಷಿ ಎಷ್ಟು ಸಿಕ್ತು ಅಂತಂದ್ರೆ ಇವತ್ತು ನಮ್ಮ ಆಫೀಸಲ್ಲಿ ನೋಡ್ಬೇಕಿತ್ತು, ಸಂಭ್ರಮ ಪಡ್ತಿದ್ರು. ಅಲ್ಲಿ ಎಷ್ಟು ಸಂಭ್ರಮ ಪಡ್ತಿದ್ರು ಅಷ್ಟೇ ಸಂಭ್ರಮ ಇಲ್ಲಿ ಪಡ್ತಾ ಇದ್ವಿ. ತುಂಬಾ ಒಳ್ಳೆ. ಮತ್ತೊಂದು ವಿಚಾರ ನೋಡಿ, ರಾಮನಗರದಲ್ಲಿ ವಕೀಲರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ನ್ಯಾಯಕ್ಕೋಸ್ಕರ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ರು.
ನಾವು ಹೋಗಿ ಅಲ್ಲಿ ನಿಂತ್ಕೊಂಡ್ವಿ, ನಮ್ಮ ಟೀಮ್ ಹೋಗಿ ನಿಂತ್ಕೊಳ್ತು, ಅಹೋರಾತ್ರಿ ದಂಡನೆ ಸಾಥ್ ನಿಂತ್ಕೊತು. ಇವತ್ತು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು PSI ಅಮಾನತು ಮಾಡಿದ್ದೀವಿ ಅಂತ ಹೇಳ್ತಿದ್ದಂಗೆ ಅಲ್ಲಿ ವಕೀಲರು ಖುಷಿ ಪಟ್ಟರೋ ಇಲ್ಲೋ ಗೊತ್ತಿಲ್ಲ, ನಾವು ಪತ್ರಕರ್ತರು ಇಲ್ಲಿ ಖುಷಿ ಪಟ್ವಿ. ನಮ್ಮ ಆಫೀಸಲ್ಲಿ ನಾವು ಮಾಡಿದ್ದು ವರದಿ ನಮ್ಗೆ ಖುಷಿ ಆಯ್ತು. ಪತ್ರಕರ್ತನಿಗೆ ಅದಕ್ಕಿಂತ ಬೇರೆ ಏನು ಬೇಡ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಯಾರಿಗೆ ಸಮಸ್ಯೆ ಆದ್ರೂ ಕೂಡ ಪೊಲೀಸ್ ಇಲಾಖೆಯ ವಸತಿಯಲ್ಲಿ ಪೊಲೀಸ್ ಇಲಾಖೆಯ ಒಂದು ನಾವೇನ್ ಕರಿತೀವರ ರೂಮ್ಗಳು ಇರ್ತಾವಲ್ಲ, ವಸತಿ ಗೃಹಗಳು, ಅಲ್ಲಿ ಹೋಗಿ ಸಮಸ್ಯೆಗಳನ್ನ ನಾವು ಸ್ಟೋರಿಗಳನ್ನ ಮಾಡ್ತೀವಿ. ರಾಜಕಾರಣಿಗೆ ಯಾರೋ ಮೋಸ ಮಾಡಿದ್ರೆ ಅದನ್ನು ಸ್ಟೋರಿ ಮಾಡ್ತೀವಿ. ವೈದ್ಯರು ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡ್ತೀವಿ. ವೈದ್ಯರು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಶ್ಲಾಘನೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಇವತ್ತೆಲ್ಲ ಒಂದ್ ಕಡೆ ಫಂಕ್ಷನ್ ಆಗ್ತಾ ಇದೆ ಅಂದ್ರೆ ಕೂಡ ಪತ್ರಕರ್ತರು ಹೋಗ್ತಾರೆ, ಇಂಥ ಕಡೆ ಫಂಕ್ಷನ್ ಆಗ್ತಾ ಅಂತಾರೆ. ಜಾತ್ರೆ ಆಗ್ಲಿ, ಕರಗ ಮಹೋತ್ಸವ ಆಗ್ಲಿ, ಪರ್ಸೆ ಆಗ್ಲಿ, ಉತ್ಸವ ಆಗ್ಲಿ, ಮೆರವಣಿಗೆ ಆಗ್ಲಿ, ಎಲೆಕ್ಷನ್ ಆಗ್ಲಿ, ಎಲ್ಲದಕ್ಕೂ ಕೂಡ ಪತ್ರಕರ್ತರು ಇದ್ದೇ ಇರ್ತೀವಿ. ಆದ್ರೆ ಇವತ್ತು ಪತ್ರಕರ್ತರಿಗೆ ಈ ತರ ಆಗ್ತಾ ಇದೆ ಅಂತಂದ್ರೆ ಯಾಕೆ ಎಲ್ಲರೂ ಒಗ್ಗಟ್ಟಾಗಿ ಬರೋದಿಲ್ಲ? ಯಾಕೆ ಬೇರೆಯವರು ನಾವು ಬೆನ್ನೆಲುಬಾಗಿ ನಿಂತಂಗೆ ಪತ್ರಕರ್ತರಿಗೆ ಯಾಕೆ ಬೇರೆಯವ್ರು ನಿಂತ್ಕೊಳ್ಳೋದಿಲ್ಲ? ರಾಜಕಾರಣದಂತೆ ಭಾರತದ ಪತ್ರಿಕೋದ್ಯಮ ಕೂಡ ಇವತ್ತು ಕವಲ್ದಾರಿಯಲ್ಲಿದೆ. ಒಗ್ಗಟ್ಟಾಗ್ದಲೇ ಇರೋದಕ್ಕೆ ಇದು ಮುಖ್ಯವಾದಂತಹ ಸಂಗತಿ. ಹೀಗಾಗಿ ತಮ್ಮ ನಡುವಿನ ಅದ್ಯಾವುದೋ ನೀವು ಅದನ್ನ ತಾತ್ವಿಕ ಭಿನ್ನಾಭಿಪ್ರಾಯ ಅಂತ ಕರ್ಕೋತಿರೋ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅಂತ ಕರ್ಕೋತಿರೋ, ಏನಾದ್ರೂ ಇಲ್ಲಿ ಕೆಲವು ವಿಚಾರಗಳು ಬಂದಾಗ ಈ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ತಮ್ಮ ಹಕ್ಕುಗಳ ರಕ್ಷಣೆಯನ್ನ ಮಾಡ್ಕೊಳ್ಳೋದಕ್ಕೆ ಮತ್ತು ನ್ಯಾಯಯುತ ವೃತ್ತಿಯಲ್ಲಿ ತೊಡಗಿರುವಂತಹ ತನ್ನ ಸಹೋದ್ಯೋಗಿಗಳ ಉಳಿವಿಗಾಗಿ ಗಟ್ಟಿ ಧ್ವನಿಯಲ್ಲಿ ಪ್ರತಿಭಟನೆಯ ಹಾದಿಯನ್ನ, ಅದು ಪ್ರತಿಭಟನೆ ಬೀದಿ ಹೋರಾಟ ಇರಬಹುದು, ಅದು ಪ್ರತಿಭಟನೆ ನ್ಯಾಯಾಂಗ ಹೋರಾಟ ಇರಬಹುದು. ಹೀಗಾಗಿ ಪತ್ರಕರ್ತರು ಆಕ್ಟಿವಿಸ್ಟ್ಗಳಾಗಿ ರೂಪಾಂತರ ಆಗುವಂತಹ ಅಗತ್ಯತೆ ನಮಗೀಗ ಹಿಂದೆಂದಿಗಿಂತ ಜಾಸ್ತಿ ಇದೆ. ಯಾಕೆಂದ್ರೆ ಆಡಳಿತ ವ್ಯವಸ್ಥೆಗಳು ಪತ್ರಕರ್ತರನ್ನ ದಮನ ಮಾಡೋದಕ್ಕೆ ಅದ್ರ ಕಾನೂನನ್ನ ತಿರ್ಚುವಂಥದ್ದು, ಅಧಿಕಾರಿಗಳ ದುರ್ಬಳಕೆ ಮಾಡುವಂಥದ್ದು ಮತ್ತು ತಮ್ಮದೇ ಜೊತೆಗಿರುವಂತಹ ಗೂಂಡಾಪಡೆಗಳ ಮೂಲಕ ಪತ್ರಕರ್ತರನ್ನ ದೈಹಿಕವಾಗಿ ಅವನ್ನ ಮುಗಿಸೋದಕ್ಕೆ ಪ್ರಯತ್ನವನ್ನ ಪಡುವಂತಹ ಘಟನೆಗಳು ದೇಶದ ಉದ್ದಕ್ಕೂ ಕೂಡ ನಡೀತಾ ಇವೆ. ಇದು ಒಂದು ಭ್ರಷ್ಟಾಚಾರವನ್ನ ಮುಟ್ಟಾಕೋ, ಭ್ರಷ್ಟಾಚಾರವನ್ನು ಬಯಲು ಮಾಡುವಂತಹ ಪತ್ರಕರ್ತರಾಗಿರ್ಬೋದು ಅಥವಾ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಗೂ ಕೂಡ ಪತ್ರಕರ್ತರು ಬಲಿಯಾಗ್ತಿರುವಂತಹ ಘಟನೆಗಳು ಕಾಣ್ತಿವೆ. ಬಾಂಗ್ಲಾದ ಘಟನೆ ಖಂಡನಾರ್ಹವಾದಂತಹ ಘಟನೆ. ಒಬ್ಬ ಪತ್ರಕರ್ತರ ಕುತ್ತಿಗೆಯನ್ನು ಹಿಸುಕುವ ಇಂತಹ ಕೃತ್ಯಗಳನ್ನ ನಾವು ಸಹಿಸ್ಕೋಕೂಡ್ದು. ಇದು ದೇಶದುದ್ದಕ್ಕೂ ಕೂಡ ಇಂಥ ಘಟನೆ ಎಲ್ಲಿ ನಡೆದ್ರು, ಯಾವ ಪಕ್ಷ ನಡೆದ್ರು, ಯಾವ ಪಕ್ಷ ಮಾಡಿದ್ರು ಅದರ ವಿರುದ್ಧ ನಾವು ಸಂಘಟಿತ ಹೋರಾಟವನ್ನ ದೇಶಾದ್ಯಂತ ಅದನ್ನ ನಮ್ಮ ಶಕ್ತಿಯನ್ನು ತೋರಿಸುವಂತಹ ಜನಸಾಮಾನ್ಯರ ಬೆಂಬಲದ ಜೊತೆಗೆ ನಾವು ಇಂಥದ್ದೊಂದು ವ್ಯವಸ್ಥೆಗಳ ವಿರುದ್ಧ ಸೆಟೆದು ನಿಲ್ಲುವಂತಹ ಕೆಲಸ ಆಗ್ಬೇಕಾಗಿದೆ. ಬಾಂಗ್ಲಾದಲ್ಲಿ ನಡೆದಿರುವಂತಹ ನಿಮ್ಮ ಪ್ರತಿನಿಧಿಯ ಮೇಲೆ ನಡೆದಿರುವಂತಹ ದೌರ್ಜನ್ಯ, ಅಲ್ಲಿ ಪೊಲೀಸನ್ನ ಬಳಸ್ಕೊಂಡು ಅವ್ರನ್ನ ಹತ್ತಿಕ್ಕುವಂತಹ ಯತ್ನ ಮತ್ತು ಅವ್ರನ್ನ ಕಾನೂನನ್ನು ಮೀರಿ ಅಜ್ಞಾತ ಸ್ಥಳಕ್ಕೆ ರವಾನೆ ಮಾಡುವಂಥದ್ದು, ಇದು ನಿಜಕ್ಕೂ ಇದು ಪ್ರಜಾಪ್ರಭುತ್ವದಲ್ಲಿ ಇದು 4ನೇ ಸ್ತಂಭ ಅಂತ ನಾವು ಕರ್ಕೋತೀವಿ. ಅದು ಆ ಸ್ತಂಭಕ್ಕೆ ಬೆಲೆ ಇಲ್ಲ, ಆ ಸ್ತಂಭಕ್ಕೆ ಆಧಾರವೂ ಇಲ್ಲ, ಆ ಸ್ತಂಭದ ಬುಡವನ್ನೇ ಸರ್ 4ನೇ ಅಂಗ ಅಂತೇಳಿ ಯಾರು ಕೂಡ ಈ ಕಿರೀಟನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರಲ್ಲ, ಆ ಥರ ಯಾರು ಕೂಡ ಮಾಡ್ತಾ ಇಲ್ಲ, ಎಲ್ಲ ಅಂದ್ಕೊಂಬಿಟ್ಟವ್ರೆ ಅಷ್ಟೇ. ಥ್ಯಾಂಕ್ ಯು ಸಮೀವುಲ್ಲಾ ಸರ್, ಇಷ್ಟೊತ್ತರೆಗೂ ನಮ್ಮೊಂದಿಗೆ ಮಾತಾಡೋದಕ್ಕೆ. ದಯವಿಟ್ಟು ಕ್ಷಮೆ ಇರಲಿ, ಇಷ್ಟೊತ್ತಲ್ಲಿ ನಿಮಗೆ ತೊಂದರೆ ಕೊಟ್ಟಿದ್ದೀವಿ. ನಮ್ಮ ಪತ್ರಕರ್ತ ಸಂತುಪಾನ್ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಒಂದು ಕೂದಲೇನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಸುಮ್ಮನೆ ಕೂರುವಂಥ ಮಾತು.